ನಾನು ದಲಿತರು ಹಾಗೂ ಎಲ್ಲ ಜನಾಂಗದವರನ್ನ ಮೇಲೆತ್ತುವ ಕೆಲಸ ಮಾಡುತ್ತಿದ್ದರೆ ಸುಕ್ಕ ಸುಮ್ಮನೆ ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸುತ್ತಿರುವ ಮಾಜಿ ನಿರ್ದೇಶಕರೇ ಎಚ್ಚರ. ನೀವು ಮಾಡಿರುವ ಕೆಲಸಗಳು ಎಲ್ಲ ನನಗೆ ತಿಳಿದಿದೆ ಎಂದು ತುಮೂಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಗುಬ್ಬಿಯಲ್ಲಿ ಗುಡುಗಿದ್ದಾರೆ. ಗುಬ್ಬಿ ತಾಲೂಕಿನ ಸುರ್ಗೇನಹಳ್ಳಿಯಲ್ಲಿ ಬಿಎಂಸಿ ನೂತನ ಹಾಲಿನ ಘಟಕವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನಲ್ಲೇ ಬಿಎಂಸಿ ಮಾಡಬೇಕು ಅಂತ ಹೊರಟಿರೋದು ನಾನೊಬ್ಬಳೆ. ಇಡೀ ಜಿಲ್ಲೆಯಲ್ಲಿ ಹಸುಗಳ ಮರಣ ಕಮ್ಮಿ ಇರೋದೇ ಗುಬ್ಬಿ ತಾಲೂಕಿನಲ್ಲಿ. ಅದಕ್ಕೆ ನಮ್ಮ ತುಮೂಲ್ ವೈದ್ಯರು ಹಾಗೂ ಅಧಿಕಾರಿಗಳು ಅವರ ಶ್ರಮ ಬಹಳ ಮುಖ್ಯವಾಗಿದೆ. ನಾನು ತಾಲೂಕಿನಲ್ಲಿ ಎಲ್ಲ ಜನಾಂಗದವರನ್ನ ಮೇಲೆ ಎತ್ತುವ ಕೆಲಸ ಮಾಡುತ್ತಿದ್ದೇನೆ. ಕೆಲವರು ನನ್ನ ಮೇಲೆ ಇಲ್ಲಸಲ್ಲದ ಆಪಾದನೆ ಹೊರಿಸುತ್ತಿದ್ದಾರೆ. ಅದರ ಪರಿಣಾಮ ಮುಂದೆ ಗೊತ್ತಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನಿಮ್ ಲೀಡರ್ಗಳು ಇದ್ರಲ್ವ, ನೀವು ಓಟ್ ಹಾಕಂತ ಲೀಡರ್ ಇದ್ರು. ಅವತ್ತು ಡೈರೆಕ್ಟರ್ ಇತ್ತು. ನೀವ್ ಯಾಕೆ ಅವತ್ತು ನಿಮ್ಮ ಜನಾಂಗಕ್ಕೆ ಯಾಕೆ ತೆಗಿಬೇಕು ಅಂತ ಕೇಳಿಲ್ಲ? ಯಾಕನ್ನ ಕೇಳಿಲ್ಲ? ನಿಮ್ಮೂರಿನೆಲ್ಲ ಬೇರೆ ಬಲ್ರು ಇನ್ನು ಬೇರೆ ಊರಲ್ಲೆಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಯಾಕೆ ಕೇಳಿಲ್ಲ? ಅವರು ನಿಮಗೆ ಮನುಷ್ಯರು ತಾನೆ. ಈಗ ಎಲ್ಲ ಕಡೆ ಬಲ್ರು ಎಲ್ಲಿದ್ದಾರೆ ಆ ಭಾಗದಲ್ಲಿ 2 ಕ್ಯಾನ್ ಹಾಲು ಬಂದು ಅಲ್ಲಿ ಒಂದು ಬಗ್ಗೆ ಬರ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಗೊಲ್ಲಟ್ಟಿಗಳಿರೋ ಜಾಗ ಇಂಟೀರಿಯರ್ ಇರ್ತಾರೆ, ಊರಿಂದ ತುಂಬಾ ದೂರ. ಈಗ ಒಂದು ಉದಾಹರಣೆ ಕೊಡ್ತೀವಿ. 3 ಪಾಳ್ಯ ಅಂತ ಒಂದು ಊರಲ್ಲಿ ಡೈರಿ ಮಾಡಿದ್ದೀನಿ. ಈಗ ಉಪಕೇಂದ್ರ ಮಾಡಿದ್ರೆ 2 ಕ್ಯಾನ್, ಬೆಳಗ್ಗೆ 2 ಕ್ಯಾನ್, ಸಂಜೆ 2 ಕ್ಯಾನ್ ಹಾಲು ಬರ್ತದೆ, ಜಾಸ್ತಿ ಬರಲ್ಲ. ಅವರು ಹಾಲು ಹಾಕ್ಬೇಕು ಅಂದ್ರೆ ಶಿವಸಂದ್ರ ಅನ್ನೋ ಊರಿಗೆ ಬರಬೇಕು. ಆ ಊರಿಗೆ ಅವರು 6 ಕಿಲೋಮೀಟರ್ ದೂರ ನಡೆದ್ರು. 6 ಕಿಲೋಮೀಟರ್ ದೂರ ನಡೆದ್ರು. ಇದು ಎಲ್ಲರಿಗೂ ಸಮಾಧಾನನ? ಲೀಡರ್ಗಳಿಗೆಲ್ಲ ಸಮಾಧಾನನ? ಸಮಾಧಾನನ? ಅವರೇ ಪಾಪ ಕೇಳಿ 3 ಪಡೆಯೋದು ನಾನೇ ಬನ್ನಿ ಡೈರಿ ಮಾಡ್ಕೊಡ್ತೀನಿ, 6 ಕಿಲೋಮೀಟರ್ ನಡಿಬೇಡಿ. ನಮ್ಮ ಹೆಣ್ಮಕ್ಳು ಸಂಜೆ ಮುಂಚೆಯಲ್ಲಿ ಆ ಭಾರನ ಒತ್ಕೊಂಡು ಊರಿಂದ ಊರಿಗೆ ಹೋಗೋದು ಬೇಡ. ಅವ್ರು ಯಾವಾಗ ಬಂದು ಕೇಳಿದ್ರೆ ನಾವು ಎಲ್ಲ ಕಡೆ 30,000 ರೂಪಾಯಿ ತಗೊಂಡು ಪ್ರೈವೇಟ್ ಆಡಿಟರ್ ಹತ್ರ ಆಡಿಟ್ ಮಾಡಿಸ್ತಿದ್ದಾರೆ, ಹಾಳು ಮಾಡು ಅಂತ ಎಲ್ಲ ಮಾಡಿದ್ರು. ನಿಮ್ಮೂರು ಡೈರಿಲಿ ಯಾರ ಹತ್ರ ಆಡಿಟ್ ಮಾಡಿಸಿದ್ದೀರ? ನೀವೇ 30,000 ಕೊಟ್ಟಿಲ್ವ? ಯಾರಿಗೂ ಕೊಟ್ಟಿರ್ಬೇಕಲ್ಲ? ಕೊಟ್ಟಿಲ್ವ? ಆಯ್ತಾ? ನಿಮ್ಮೂರಿನ ಡೈರಿ ಎಲ್ಲೋ ಮೋಸ ಆಗಿಲ್ಲ ಅಲ್ವಾ? ಹಾಗೆ ಪ್ರತಿ ಊರಿಗೆ ಹೋದಾಗಲೂ ಕ್ವಶನ್ ಕೇಳ್ತೀನಿ. ಯಾಕೆ ಅಂದ್ರೆ ಸುಮ್ಮನೆ ಇಲ್ಲಿದೆಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಅವ್ರು ಮಾಡಿದ ಪಾಪಕರ್ಮನೆಲ್ಲ ಇನ್ನೊಬ್ರಿಗೆ ಹೇಳೋದು ಚೆನ್ನಾಗಿಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಏನೋ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನನ್ನ ತಾಲೂಕಿನಲ್ಲಿ 138 ಹಾಲಿನ ಮೇನ್ ಡೈರಿ ಫೀಲ್ಡ್ ನಾನು ಬಂದ. ಅದರಲ್ಲಿ ನಾವಾಗಲೇ 6 ಉಪಕೇಂದ್ರಗಳನ್ನ ನಮ್ಮಲ್ಲಿ ಡೈರಿಗಳಾಗಿದೆ, ಉಪಕೇಂದ್ರಗಳಲ್ಲೇ ಮಾಡಿದ್ದೀವಿ. 138 ಡೈರಿನಲ್ಲಿ ಸಿಎಸ್ಪುರ ಹೋಬಳಿ ಭಾಗಕ್ಕೆ ಬರೀ 10 ಡೈರಿ, ಈ ಭಾಗಕ್ಕೆ 128 ಡೈರಿ. ಈ ಭಾಗದಲ್ಲಿ ಅರ್ಧ ಕ್ಯಾನ್ ಬರುವಂತ ಊರಿಗೂ ಒಂದು ಡೈರಿ ಕೊಟ್ಟಿದ್ದೀವಿ. ಹಿಂದೆ ಅರ್ಧ ಕ್ಯಾನ್ ಹಾಲು ಬರೋ ಊರಿಗೂ ಡೈರಿ ಕೊಡಕ್ಕಾಗಿದೆ. ಸಿಎಸ್ಪುರ ಹೋಗ್ತೀನಿ, ಎಷ್ಟಪ್ಪ ಡೈರಿ ಇರೋದು? 10 ಇದೆ. ಅಲ್ಲಿ ಈ 128 ಡೈರಿಯಿಂದ ಎಷ್ಟು ಹಾಲು ಬರುತ್ತೋ ಅಲ್ಲಿ 10 ಡೈರಿಯಿಂದ ಅಷ್ಟೇ ಆಗ್ತದೆ ಅಲ್ವಾ? ನಾವು ಎಲ್ಲ ಹಾಲು ಉತ್ಪಾದಕರು ಆದರೆ ನಮ್ಮಲ್ಲಿ ಹಿಂದೆ ಇದ್ದ ಡೈರೆಕ್ಟ್ರು ಆ ಭಾಗದಲ್ಲಿ ಹೆಚ್ಚು ಡೈರಿ ಮಾಡಿ. ಈ ಸಂದರ್ಭದಲ್ಲಿ ತುಳಸಿದಾಸ್, ಮಾಜಿ ಉಪಾಧ್ಯಕ್ಷರು ಜಿ ರಂಗನಾಥ್, ಮುನಿಯಪ್ಪ, ತುಮೂಲ್ ಅಧಿಕಾರಿಗಳಾದ ಶಂಕರ್ನಾಗ್, ಮೋಹನ್, ರಾಜು, ಪವನ್ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು.